ಡಾಕ್ಟ್ರ್ ಹೇಳೋದು ಕೇಳ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಹೇಳೋದಂತೂ ಕೇಳ್ತೀನಿ. ಪಾಪು, ನೀನು ಕೂತ್ಕೋ ಅಂದ್ರೆ ಕೂತ್ಕೋತೀನಿ, ನಿಂತ್ಕೋ ಅಂದರೆ ನಿಂತ್ಕೋತೀನಿ, ತಿನ್ನು ಅಂದರೆ ತಿಂತೀನಿ, ಸರಿನಾ? ಅಷ್ಟಾದರೆ ಸಾಕಮ್ಮ. ದತ್ತ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಏನು ಹೇಳು ಮಾಧವ? ಅದು ತುಳಸಿಯವರು ಈ ಮನೆಯಲ್ಲಿ ಒಬ್ಬರೇ ಆಗ್ಬಿಡ್ತಾರೆ ಅನಿಸ್ತಿದೆ. ಒಬ್ಬಳೇ ಆಗ್ಬಿಡ್ತಾಳ? ಅದು ಹೇಗೋ ಒಬ್ಬಳೇ ಆಗ್ಬಿಡ್ತಾಳೆ? ಮನೆ ತುಂಬ ಇಷ್ಟು ಜನ ಇದ್ದೀವಿ, ಅಕ್ರೆ ತೋರ್ಸೋಕೆ ನಾನಿದ್ದೀನಿ, ಕಾಳಜಿ ತೋರಿಸೋದಕ್ಕೆ ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ಅದು ಹೇಗೋ ಅವಳು ಒಬ್ಬಳೇ ಆಗ್ಬಿಡ್ತಾಳೆ? ಅದು ಹಾಗಲ್ಲ, ತುಳಸಿಯವ್ರಿಗೆ ಮಾತಾಡೋದಕ್ಕೆ ಯಾರೂ ಇಲ್ಲ ಅಂತ ಬೋರ್ ಆಗುತ್ತೋ ಏನೋ. ಅಲ್ಲ ಕಣೋ, ಅವಳು ಈಗ ಮಾತಾಡಿ ಆಯಾಸ ಮಾಡ್ಕೋಬಾರ್ದು, ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಬಿಡು. ಅಲ್ಲ, ಅದು ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ ನೀನು ಏನು ಹೇಳಬೇಡ ಮಾಧವ. ಅಲ್ಲಪ್ಪ, ನೀನು ಈ ಮನೆಗೆ ಅಳಿಯ ಮಾತ್ರ ಅಲ್ಲ, ಮಗನ ಹಾಗೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಅಂತಂದ ಮೇಲೆ ಈ ಮನೆ ನಿಂದೆ ಆಯ್ತಲ್ವಾ? ಅಲ್ಲಿಗೆ ನೀನು ಈ ಮನೆಯಲ್ಲಿ ಎಷ್ಟು ದಿವಸ ಇರಬೇಕು ಅನ್ಸುತ್ತೋ, ಹೇಗೆ ಇರಬೇಕು ಅಂತ ಅನ್ಸುತ್ತೋ ಹಾಗೆ ಇರಬಹುದಲ್ವಾ? ಒಳ್ಳೆ ಮಾಧವ. ಅಮ್ಮ, ಬಿಸಿನೀರು ರೆಡಿ ಇದೆ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಧೂಪ ತಗೊಂಡ್ರೆ ಹಾಯಾಗಿರುತ್ತೆ. ಹೌದಮ್ಮ, ನೀವು ಆರೋಗ್ಯದ ವಿಷಯದಲ್ಲಿ ತಾತ್ಸಾರ ಮಾಡಬಾರ್ದು. ನಾವು ನಿಮಗೆ ಹೇಗೆಲ್ಲ ಬಾಣಂತನ ಮಾಡಬೇಕು ಅಂದ್ಕೊಂಡಿದ್ದೀವಿ ಗೊತ್ತಾ? ಸರಿ, ಇನ್ಮೇಲೆ ನೀವೆಲ್ಲರೂ ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಸರಿ, ಹಾಗಿದ್ರೆ ಬನ್ನಿ, ನಾನೇ ನಿಮಗೆ ತಲೆಗೆ ನೀರು ಹಾಕ್ತೀನಿ. ಅಪ್ಪ, ನೀವು ಇಲ್ಲೇನು ಮಾಡ್ತಿದ್ದೀರಾ? ಸ್ನಾನ ಮಾಡಬೇಕಾ? ಇಲ್ಲ, ತುಳಸಿಯವ್ರಿಗೆ ಸ್ನಾನಕ್ಕೆ ರೆಡಿ ಮಾಡಿದ್ದೀರಾ ಅಂತ ಗೊತ್ತಾಯಿತು. ನೀರು ಬಿಸಿ ಸರಿ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ಆ್ಯಕ್ಚುಲಿ ನೀರು ಸ್ವಲ್ಪ ಜಾಸ್ತಿ ಬಿಸಿ ಇದೆ, ಒಂಚೂರು ತಣ್ಣೀರು ಹಾಕಿದ್ರೆ ಬೆಟರು, ಇಲ್ಲಾಂದರೆ ಮೈ ಸುಟ್ಟೋಗ್ಬಿಡುತ್ತೆ. ಮಾವ, ಅಷ್ಟು ಬಿಸಿನೀರಿನಲ್ಲಿ ಸ್ನಾನ ಮಾಡಿದ್ರೆ ಏನೂ ಆಗಲ್ಲ, ಇನ್ನೂ ಮೈಕೈ ನೋವು ಹೊರಟೋಗುತ್ತೆ, ಆರಾಮಾಗಿರುತ್ತೆ. ನೀವು ಹೇಳೋಷ್ಟೆಲ್ಲ ಏನು ನೀರು ಬಿಸಿ ಇಲ್ಲ, ಉಗುರು ಬೆಚ್ಚಗಿದೆ ಅಷ್ಟೆ. ಅಲ್ಲ, ಅಷ್ಟೊಂದು ಬಿಸಿ ಇದೆ, ನನಗೆ ಸುಡ್ತಾ ಇದೆ ಅಂದರೆ ತುಳಸಿಯವ್ರಿಗೆ. ಅಪ್ಪ, ಅಮ್ಮಂಗೆ ಏನೂ ಆಗಲ್ಲ. ಅಮ್ಮ ಏನೋ ಎಳೆ ಮಗುನ? ಅಲ್ಲ, ತುಳಸಿಯವ್ರದ್ದು ಮಗುವಿನಂಥ ಮನಸ್ಸು, ಅವ್ರನ್ನೂ ಮಗುವಿನ ಥರನೇ ನೋಡ್ಕೋಬೇಕಲ್ವಾ? ಅಪ್ಪ, ಅಮ್ಮಂದು ಮಗುವಿನ ಮನಸ್ಸೇ ನಿಜ, ಆದರೆ ನಾವೀಗ ಸ್ನಾನ ಮಾಡಿಸ್ತಿರೋದು ಮನಸ್ಸಿಗಲ್ಲ, ಮೈಯಿಗೆ. ನೀವೀಗ ಇಲ್ಲಿಂದ ಹೊರಡ್ಲಿಲ್ಲ ಅಂದರೆ ನಿಮ್ಮನ್ನು ಕೂರಿಸಿ ನಿಮ್ಮ ತಲೆ ಮೇಲೂ ನೀರು ಹಾಕ್ಬಿಡ್ತೀನಿ ಅಷ್ಟೇ. ಆಯ್ತು, ಹೊರಡ್ತೀನಿ. ತುಂಬ ಹೊತ್ತು ತಲೆ ಒದ್ದೆ ಆಗಿರೋದು ಬೇಡ, ಸ್ನಾನ ಆದ ತಕ್ಷಣ ತಲೆ ಒರೆಸಿ. ಅಪ್ಪ, ಸರಿ ಸರಿ, ಹೊರಟೆ. ತುಳಸಿಯವ್ರೆ, ಹುಷಾರು. ಸ್ನಾನ ಮಾಡೋವಾಗ್ಲೂ ಹುಷಾರು ಅಂತ ಹೇಳೋರ್ನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಒಳ್ಳೆ ಮಾವ. ಬನ್ನಿ ಅಮ್ಮ. ತುಳಸಿಯವ್ರೆ, ಮಗು ತುಂಬ ಅಳ್ತಿದೆ. ಪೂರ್ಣಿಗೆ ಮಗು ನೀರು ತೊಗೊಂಡು ಬರೋದಕ್ಕೆ ಹೇಳ. ಇಲ್ಲ ಮಾಧವರೇ, ಮಗುನ ಪೂರ್ಣಿಗೆ ಕೊಟ್ಮೇಲೆ ಅದ್ರ ಬಗ್ಗೆ ಎಲ್ಲ ಜವಾಬ್ದಾರಿನ ಅವಳೇ ತಗೋಬೇಕು. ಇನ್ನು ಮುಂದೆ ನಾನು ಆ ಮಗು ಬಗ್ಗೆ ವ್ಯಾಮೋಹ ಇಟ್ಕೊಳ್ಳೋದು ತಪ್ಪಾಗತ್ತೆ. ಆದರೆ ತುಳಸಿಯವರೇ, ಪೂರ್ಣಿ ಮಗುನ ಅಮ್ಮ,
ಮಗುಗೆ ಹಾಲು ಕೊಟ್ಟಾಯ್ತು, ನಿದ್ದೆನೂ ಮಾಡ್ತಿಲ್ಲ. ನಂಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅಮ್ಮ, ಮಗು ಸ್ವಲ್ಪ ಹೊತ್ತು ನಿಮ್ಮ ಹತ್ರನೇ ಇರಲಿ, ನಾನು ಆಮೇಲೆ ಬಂದು ಕರ್ಕೋತೀನಿ. ಆ ಸದ್ದು ಕೇಳ್ತಿದ್ದ ಹಾಗೆ ಭಯ ಇಲ್ಲದೆ ನೆಮ್ಮದಿಯಿಂದ ನಿದ್ದೆ ಮಾಡಿಬಿಡುತ್ತೆ. ತಾಯಿ ಮೈ ಬಿಸಿ ಮಗು ದೇಹಕ್ಕೆ ಹಿತ ಕೊಡುತ್ತೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಮಗು ಪೂರ್ಣಿಗೆ ಹೊಂದ್ಕೊಳ್ಳುತ್ತೆ. ಈ ಪುಟ್ಟ ಕಂದನ್ಗೆ ಪೂರ್ಣಿನೇ ತಾಯಿ. ನಾನು ಈ ಮಗುನ ಹೆತ್ತಿರ್ಬೋದು, ಆದ್ರೆ ಈ ಕಂದನ್ಗೆ ತಾಯಿ ಪ್ರೀತಿ ಕೊಡಬೇಕಾಗಿರೋದು